ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನ ಮುಖಂಡರು ಸಚಿವರು ಹೇಳ್ತಾ ಇರುವಂತ ಮಾತನ್ನ ಬಹುಶಃ ಎಲ್ಲಾ ಕಾಂಗ್ರೆಸ್ನ ಕಾರ್ಯಕರ್ತರಿಂದ ಹಿಡಿದು ನಾಯಕರವರೆಗೆ ಮೇಲಿನ ಹೈಕಮಾಂಡ್ ಕೇಳಿಸಿಕೊಂಡಿದೆ ಅಂತ ಅನ್ಕೋತೀನಿ. ಅವ್ರು ಹೇಳಿದ್ದು ಆರ್ಎಸ್ಎಸ್ ಅನ್ನ ಯಾರು ಬ್ಯಾನ್ ಮಾಡಿಲ್ಲ, ಮಾಡೋದಕ್ಕೂ ಆಗಲ್ಲ, ಅದು ಅಸಾಧ್ಯ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರೋದು. ಈ ಕೆಲವೇ ದಿನಗಳ ಹಿಂದೆ ಇದೇ ಕಾಂಗ್ರೆಸ್ನ ಸಚಿವರೊಬ್ಬರು ಏನ್ ಹೇಳಿದ್ರು ತಮಗೆಲ್ಲರಿಗೂ ಕೂಡ ನೆನಪಿರಬಹುದು. ಪತ್ರನೂ ಬರೆದಿದ್ರು, ಆರ್ಎಸ್ಎಸ್ನ ಚಟುವಟಿಕೆಗಳನ್ನ ಬ್ಯಾನ್ ಮಾಡಬೇಕು, ಆರ್ಎಸ್ಎಸ್ ಅನ್ನೇ ಬ್ಯಾನ್ ಮಾಡಬೇಕು ಅನ್ನುವಂಥ ದಾಟಿಯಲ್ಲಿ ಇಡೀ ರಾಜ್ಯದಾದ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು ಅವರ ಪತ್ರ. ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಇದೇ ವಿಚಾರವನ್ನ ಇಟ್ಕೊಂಡು ಪಥಸಂಚಲನದ ಬಗ್ಗೆ ಎಂಥ ರೀತಿಯ ಬೆಳವಣಿಗೆಗಳಾಗಿತ್ತು. ಈಗ ಸತೀಶ್ ಜಾರಕಿಹೊಳಿ ಅವರು ಅದೇ ಪಕ್ಷದ ನಾಯಕ, ಅದೇ ಸರ್ಕಾರದಲ್ಲಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡೋದು ಅಸಾಧ್ಯದ ಮಾತು ಅಂತ ಹೇಳಿ. ರಿಜಿಸ್ಟರ್ ಆಗದ ಯಾವುದೇ ಸಂಘಟನೆಯನ್ನು ನಿಷೇಧ ಮಾಡೋದಕ್ಕಾಗುವುದಿಲ್ಲ, ವೆರಿ ಸಿಂಪಲ್. ಆದರೂ ಈ ಹಿಂದೆ ಆರ್ಎಸ್ಎಸ್ ಅನ್ನ ನಿಷೇಧ ಮಾಡಿತ್ತು ಈ ಕಾಂಗ್ರೆಸ್. 1948 ಗಾಂಧೀಜಿ ಹತ್ಯೆಯ ನಂತರ ಮೊದಲ ಬಾರಿ ನಿಷೇಧವಾಗಿದ್ದು ಆರ್ಎಸ್ಎಸ್. ಗಾಂಧೀಜಿ ಹತ್ಯಾಕಾಂಡದಲ್ಲಿ ಆರ್ಎಸ್ಎಸ್ ಪಾತ್ರ ಇದೆ ಅನ್ನುವಂಥ ಆರೋಪದ ಹಿನ್ನೆಲೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರವೇ ಅವತ್ತು ಈ ರೀತಿಯ ಕ್ರಮವನ್ನ ಕೈಗೊಂಡಿತ್ತು. ಅವತ್ತು ನಿಷೇಧ ಮಾಡಿದ್ದು ಸರ್ದಾರ್ ವಲ್ಲಭಾಯಿ ಪಟೇಲ್. 1949ರಲ್ಲಿ ಎರಡನೇ ಬಾರಿಗೆ, ಅಂದ್ರೆ ಗಾಂಧೀಜಿ ಹತ್ಯೆಯ ನಂತರ ಆದಂತಹ ಕೆಲವು ಬೆಳವಣಿಗೆಗಳನ್ನು ಕೂಡ ನಾವಿಲ್ಲಿ ಮೆಲುಕು ಹಾಕಬೇಕಾಗತ್ತೆ. 1948ರಲ್ಲಿ ಆ ರೀತಿ ನಿರ್ಧಾರವನ್ನ ತಗೊಂಡ್ರು. 49ರಲ್ಲಿ ಏನಾಯಿತು ಅಂತಂದ್ರೆ ಗಾಂಧೀಜಿ ಹತ್ಯೆಯಲ್ಲಿ ಆರ್ಎಸ್ಎಸ್ ಪಾತ್ರ ಇಲ್ಲ ಅಂತ ಸಾಬೀತಾಗುತ್ತೆ. ಸೊ ಒಂದೇ ವರ್ಷದಲ್ಲಿ ನಿಷೇಧವನ್ನ ಹಿಂಪಡೆದಿದ್ದು ನೆಹರು ಸರ್ಕಾರ. ಆರ್ಎಸ್ಎಸ್ನ ಪಾತ್ರ ಇಲ್ಲ ಅನ್ನುವಂಥದ್ದು ಖಾತ್ರಿ ಆದ್ಮೇಲೆ ಆ ನಿಷೇಧವನ್ನ ವಾಪಸ್ ತಗೊಂಡಿದ್ದು ಅದೇ ಕಾಂಗ್ರೆಸ್ ಸರ್ಕಾರ, ನೆಹರು ಅವರ ಸರ್ಕಾರ. ಆರ್ಎಸ್ಎಸ್ ಮೇಲೆ ಹೇರಲಾದ ಎರಡನೇ ನಿಷೇಧ 1975ರಲ್ಲಿ ಎಮರ್ಜೆನ್ಸಿ ಟೈಮಲ್ಲಿ, ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ಆರ್ಎಸ್ಎಸ್ ಮೇಲೆ ಮತ್ತೆ ನಿಷೇಧವನ್ನ ಹೇರುವ ಕೆಲಸ ಆಯಿತು. ಆರ್ಎಸ್ಎಸ್ ಸೇರಿ ಪ್ರಮುಖ ವಿಪಕ್ಷಗಳು, ಸಂಘಟನೆಗಳ ನಿಷೇಧವನ್ನ ಮಾಡಲಾಯಿತು, ದೂಸರಾ ಮಾತೇ ಇಲ್ಲ. ರಾಜಕೀಯ ವಿರೋಧವನ್ನ ಹತ್ತಿಕ್ಕಲು ಇಂದಿರಾ ಗಾಂಧಿ ಅವರು ಮುಂದಾಗಿದ್ರು ಅನ್ನುವಂತಹ ಭಾರಿ ಚರ್ಚೆಗಳು ಅವಾಗ ಆದವು. ಎಮರ್ಜೆನ್ಸಿಯಲ್ಲಿ ಯಾವ್ಯಾವ ರೀತಿ ನಿರ್ಧಾರಗಳನ್ನು ತಗೊಂಡ್ರು, ಇವರ ವಿರುದ್ಧ ಮಾತಾಡಲೇಬಾರದು, ವಿಪಕ್ಷಗಳ ಧ್ವನಿ ಅಡಗಿಸೋದು, ಆ ವಿರೋಧವನ್ನ ಹತ್ತಿಕ್ಕೋದಕ್ಕೆ ಇಂದಿರಾ ಗಾಂಧಿ ಅವರು ಮುಂದಾದ್ರ ಅನ್ನುವಂಥ ಚರ್ಚೆಗಳಾಯಿತು ಅವಾಗ. 1977ರಲ್ಲಿ ಇಂದಿರಾ ಗಾಂಧಿ ಸರ್ಕಾರದ ಪತನದ ನಂತರ ನಿಷೇಧವನ್ನ ವಾಪಸ್ ತಗೊಂಡ್ರು. ಮೂರನೇ ಬಾರಿಗೆ ಆರ್ಎಸ್ಎಸ್ ನಿಷೇಧಕ್ಕೊಳಗಾಗಿದ್ದು 1992ರಲ್ಲಿ. ಯಾವಾಗ ಅಂತಂದ್ರೆ ಅಯೋಧ್ಯೆಯಲ್ಲಿ ವಿವಾದಿತ ಬಾಬ್ರಿ ಮಸೀದಿಯ ಧ್ವಂಸವನ್ನ ಮಾಡಿದಾಗ ದೇಶಾದ್ಯಂತ ಕೋಮು ಉದ್ವಿಗ್ನತೆ ಸೃಷ್ಟಿಯಾಯಿತು. ಶಾಂತಿ ಕಾಪಾಡುವುದಕ್ಕೆ ಅಂತ ಆರ್ಎಸ್ಎಸ್ ಅನ್ನ ಮೂರನೇ ಸಾರಿ ಬ್ಯಾನ್ ಮಾಡುವಂತ ಕೆಲಸ ಆಯಿತು. ಆವಾಗ ಪ್ರಧಾನಿಯಾಗಿದ್ದು PV ನರಸಿಂಹರಾವ್ ಅವರು. ನರಸಿಂಹರಾವ್ ಅವರು ಬ್ಯಾನ್ ಮಾಡಿದ್ದು ಪ್ರಧಾನಿ ಆದಾಗ. ಮತ್ತೆ ಒಂದು ವರ್ಷದ ನಂತರವೇ ಅಂದ್ರೆ 93ರಲ್ಲಿ ಆ ನಿಷೇಧವನ್ನ ತೆರವು ಮಾಡಲಾಯಿತು. ಈ ರೀತಿ ಹಂತ ಹಂತವಾಗಿ ಇಲ್ಲಿವರೆಗೂ 3 ಸಾರಿ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಲಾಗಿತ್ತು. ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಈಗ ಮುನ್ನೆಲೆಗೆ ಬಂದ ನಂತರ ಇವೆಲ್ಲವೂ ಕೂಡ ಮತ್ತೆ ಚರ್ಚೆ ಆಗ್ತಾ ಇರೋದು. ಈಗ ಚಿಕ್ಕ ಬ್ರೇಕ್. ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನ ಮುಖಂಡರು ಸಚಿವರು ಹೇಳ್ತಾ ಇರುವಂತ ಮಾತನ್ನ ಬಹುಶಃ ಎಲ್ಲಾ ಕಾಂಗ್ರೆಸ್ನ ಕಾರ್ಯಕರ್ತರಿಂದ ಹಿಡಿದು ನಾಯಕರವರೆಗೆ ಮೇಲಿನ ಹೈಕಮಾಂಡ್ ಕೇಳಿಸಿಕೊಂಡಿದೆ ಅಂತ ಅನ್ಕೋತೀನಿ. ಅವ್ರು ಹೇಳಿದ್ದು ಆರ್ಎಸ್ಎಸ್ ಅನ್ನ ಯಾರು ಬ್ಯಾನ್ ಮಾಡಿಲ್ಲ, ಮಾಡೋದಕ್ಕೂ ಆಗಲ್ಲ, ಅದು ಅಸಾಧ್ಯ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರೋದು. ಈ ಕೆಲವೇ ದಿನಗಳ ಹಿಂದೆ ಇದೇ ಕಾಂಗ್ರೆಸ್ನ ಸಚಿವರೊಬ್ಬರು ಏನ್ ಹೇಳಿದ್ರು ತಮಗೆಲ್ಲರಿಗೂ ಕೂಡ ನೆನಪಿರಬಹುದು. ಪತ್ರನೂ ಬರೆದಿದ್ರು, ಆರ್ಎಸ್ಎಸ್ನ ಚಟುವಟಿಕೆಗಳನ್ನ ಬ್ಯಾನ್ ಮಾಡಬೇಕು, ಆರ್ಎಸ್ಎಸ್ ಅನ್ನೇ ಬ್ಯಾನ್ ಮಾಡಬೇಕು ಅನ್ನುವಂಥ ದಾಟಿಯಲ್ಲಿ ಇಡೀ ರಾಜ್ಯದಾದ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು ಅವರ ಪತ್ರ. ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಇದೇ ವಿಚಾರವನ್ನ ಇಟ್ಕೊಂಡು ಪಥಸಂಚಲನದ ಬಗ್ಗೆ ಎಂಥ ರೀತಿಯ ಬೆಳವಣಿಗೆಗಳಾಗಿತ್ತು.
ಈಗ ಸತೀಶ್ ಜಾರಕಿಹೊಳಿ ಅವರು ಅದೇ ಪಕ್ಷದ ನಾಯಕ, ಅದೇ ಸರ್ಕಾರದಲ್ಲಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ RSS ಅನ್ನ ಬ್ಯಾನ್ ಮಾಡೋದು ಅಸಾಧ್ಯದ ಮಾತು ಅಂತ ಹೇಳಿ. ರಿಜಿಸ್ಟರ್ ಆಗದ ಯಾವುದೇ ಸಂಘಟನೆಯನ್ನು ನಿಷೇಧ ಮಾಡೋದಕ್ಕಾಗುವುದಿಲ್ಲ, ವೆರಿ ಸಿಂಪಲ್. ಆದರೂ ಈ ಹಿಂದೆ RSS ಅನ್ನ ನಿಷೇಧ ಮಾಡಿತ್ತು ಈ ಕಾಂಗ್ರೆಸ್. 1948 ಗಾಂಧೀಜಿ ಹತ್ಯೆಯ ನಂತರ ಮೊದಲ ಬಾರಿ ನಿಷೇಧವಾಗಿದ್ದು RSS. ಗಾಂಧೀಜಿ ಹತ್ಯಾಕಾಂಡದಲ್ಲಿ RSS ಪಾತ್ರ ಇದೆ ಅನ್ನುವಂಥ ಆರೋಪದ ಹಿನ್ನೆಲೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರವೇ ಅವತ್ತು ಈ ರೀತಿಯ ಕ್ರಮವನ್ನ ಕೈಗೊಂಡಿತ್ತು. ಅವತ್ತು ನಿಷೇಧ ಮಾಡಿದ್ದು ಸರ್ದಾರ್ ವಲ್ಲಭಾಯಿ ಪಟೇಲ್. 1949ರಲ್ಲಿ ಎರಡನೇ ಬಾರಿಗೆ, ಅಂದ್ರೆ ಗಾಂಧೀಜಿ ಹತ್ಯೆಯ ನಂತರ ಆದಂತಹ ಕೆಲವು ಬೆಳವಣಿಗೆಗಳನ್ನು ಕೂಡ ನಾವಿಲ್ಲಿ ಮೆಲುಕು ಹಾಕಬೇಕಾಗತ್ತೆ. 1948ರಲ್ಲಿ ಆ ರೀತಿ ನಿರ್ಧಾರವನ್ನ ತಗೊಂಡ್ರು. 49ರಲ್ಲಿ ಏನಾಯಿತು ಅಂತಂದ್ರೆ ಗಾಂಧೀಜಿ ಹತ್ಯೆಯಲ್ಲಿ RSS ಪಾತ್ರ ಇಲ್ಲ ಅಂತ ಸಾಬೀತಾಗುತ್ತೆ. ಸೊ ಒಂದೇ ವರ್ಷದಲ್ಲಿ ನಿಷೇಧವನ್ನ ಹಿಂಪಡೆದಿದ್ದು ನೆಹರು ಸರ್ಕಾರ. RSSನ ಪಾತ್ರ ಇಲ್ಲ ಅನ್ನುವಂಥದ್ದು ಖಾತ್ರಿ ಆದ್ಮೇಲೆ ಆ ನಿಷೇಧವನ್ನ ವಾಪಸ್ ತಗೊಂಡಿದ್ದು ಅದೇ ಕಾಂಗ್ರೆಸ್ ಸರ್ಕಾರ, ನೆಹರು ಅವರ ಸರ್ಕಾರ. RSS ಮೇಲೆ ಹೇರಲಾದ ಎರಡನೇ ನಿಷೇಧ 1975ರಲ್ಲಿ ಎಮರ್ಜೆನ್ಸಿ ಟೈಮಲ್ಲಿ, ತುರ್ತು ಪರಿಸ್ಥಿತಿ ಅವಧಿಯಲ್ಲಿ RSS ಮೇಲೆ ಮತ್ತೆ ನಿಷೇಧವನ್ನ ಹೇರುವ ಕೆಲಸ ಆಯಿತು. RSS ಸೇರಿ ಪ್ರಮುಖ ವಿಪಕ್ಷಗಳು, ಸಂಘಟನೆಗಳ ನಿಷೇಧವನ್ನ ಮಾಡಲಾಯಿತು, ದೂಸರಾ ಮಾತೇ ಇಲ್ಲ. ರಾಜಕೀಯ ವಿರೋಧವನ್ನ ಹತ್ತಿಕ್ಕಲು ಇಂದಿರಾ ಗಾಂಧಿ ಅವರು ಮುಂದಾಗಿದ್ರು ಅನ್ನುವಂತಹ ಭಾರಿ ಚರ್ಚೆಗಳು ಅವಾಗ ಆದವು. ಎಮರ್ಜೆನ್ಸಿಯಲ್ಲಿ ಯಾವ್ಯಾವ ರೀತಿ ನಿರ್ಧಾರಗಳನ್ನು ತಗೊಂಡ್ರು, ಇವರ ವಿರುದ್ಧ ಮಾತಾಡಲೇಬಾರದು, ವಿಪಕ್ಷಗಳ ದನಿ ಅಡಗಿಸೋದು, ಆ ವಿರೋಧವನ್ನ ಹತ್ತಿಕ್ಕೋದಕ್ಕೆ ಇಂದಿರಾ ಗಾಂಧಿ ಅವರು ಮುಂದಾದ್ರ ಅನ್ನುವಂಥ ಚರ್ಚೆಗಳಾಯಿತು ಅವಾಗ. 1977ರಲ್ಲಿ ಇಂದಿರಾ ಗಾಂಧಿ ಸರ್ಕಾರದ ಪತನದ ನಂತರ ನಿಷೇಧವನ್ನ ವಾಪಸ್ ತಗೊಂಡ್ರು. ಮೂರನೇ ಬಾರಿಗೆ RSS ನಿಷೇಧಕ್ಕೊಳಗಾಗಿದ್ದು 1992ರಲ್ಲಿ. ಯಾವಾಗ ಅಂತಂದ್ರೆ ಅಯೋಧ್ಯೆಯಲ್ಲಿ ವಿವಾದಿತ ಬಾಬ್ರಿ ಮಸೀದಿಯ ಧ್ವಂಸವನ್ನ ಮಾಡಿದಾಗ ದೇಶಾದ್ಯಂತ ಕೋಮು ಉದ್ವಿಗ್ನತೆ ಸೃಷ್ಟಿಯಾಯಿತು. ಶಾಂತಿ ಕಾಪಾಡುವುದಕ್ಕೆ ಅಂತ RSS ಅನ್ನ ಮೂರನೇ ಸಾರಿ ಬ್ಯಾನ್ ಮಾಡುವಂತ ಕೆಲಸ ಆಯಿತು. ಆವಾಗ ಪ್ರಧಾನಿಯಾಗಿದ್ದು PV ನರಸಿಂಹರಾವ್ ಅವರು. ನರಸಿಂಹರಾವ್ ಬ್ಯಾನ್ ಮಾಡಿದ್ದು ಪ್ರಧಾನಿ ಆದಾಗ. ಮತ್ತೆ ಒಂದು ವರ್ಷದ ನಂತರವೇ ಅಂದ್ರೆ 93ರಲ್ಲಿ ಆ ನಿಷೇಧವನ್ನ ತೆರವು ಮಾಡಲಾಯಿತು. ಈ ರೀತಿ ಹಂತ ಹಂತವಾಗಿ ಇಲ್ಲಿವರೆಗೂ 3 ಸಾರಿ RSS ಅನ್ನ ಬ್ಯಾನ್ ಮಾಡಲಾಗಿತ್ತು. ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಈಗ ಮುನ್ನೆಲೆಗೆ ಬಂದ ನಂತರ ಇವೆಲ್ಲವೂ ಕೂಡ ಮತ್ತೆ ಚರ್ಚೆ ಆಗ್ತಾ ಇರೋದು. ಈಗ